ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದರ್ಶನ್ ಫುಡ್ ಚಾನಲ್ ಸುಸ್ವಾಗತ. ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ವ್ಯಕ್ತಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ನಮ್ಮ ದರ್ಶನ್ ಯೂಟ್ಯೂಬ್ ಚಾನಲಲ್ಲಿ. ಅವ್ರ ಬಗ್ಗೆ ಕೇಳೋಣ, ಅವ್ರು ಹೇಗಿದ್ರು, ಹೇಗೆ ಈಗಿನ ಯುವ ಪೀಳಿಗೆಯಲ್ಲಿ ಚಿಕ್ಕವರು ಈಗಿರೋ 18 ಟೀನೇಜ್ ಹುಡುಗರು ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಇವ್ರನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತಗೋಬೋದು ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಇವ್ರನ್ನ ಪರಿಚಯ ಮಾಡೋ ಟೈಮ್. ಕರ್ನಾಟಕ ನಾಡಿ ಯುವ ಸಾಮ್ರಾಟ್ ಅರುಣ್ ಅನ್ನೋರು ಯುವ ಘಟಕ ರಾಜ್ಯಾಧ್ಯಕ್ಷರಾದ. ಈಗ ನಾವು ವೆಲ್ಕಮ್ ಮಾಡೋಣ. ಇನ್ಸ್ಟಾಗ್ರಾಮ್ ಅಲ್ಲಿ 25,000 ಫಾಲೋವರ್ಸ್ ಯುವ ಸಾಮ್ರಾಟ್ ಅರುಣ್ ಅವ್ರನ್ನ ವೆಲ್ಕಮ್ ಮಾಡೋಣ. ಫ್ಯಾನ್ಸ್ ಇರೋರಿಗೆ ನನ್ನ ದರ್ಶನ್ ಫುಡ್ ಚಾನೆಲ್ ನಾನು ಭಾಷ್ ಆರ್ಟಿಸ್ಟ್ ಆಗಿ ನಮ್ಮ ಕಡೆಯಿಂದ ಸುಸ್ವಾಗತ. ನನ್ನೆಲ್ಲ ಕನ್ನಡ ಅಭಿಮಾನಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನೀವು ಫಸ್ಟು ಏನು ಮಾಡ್ತಾ ಇದ್ರಿ, ಮತ್ತೆ ಹಾಗೆ ಈ ಚಾನಲ್ ಸ್ಟಾರ್ಟ್ ಮಾಡಿ ಫಸ್ಟು ಏನು ಮಾಡ್ತಾ ಇದ್ರಿ ನೀವು? ಮುಂದೆ ಅವ್ರು ಬಂದು ಇದು ಹೋರಾಟ ಮಾಡ್ತಾ ಇದ್ದು, ಅವ್ರ ಜೊತೆ ಹೋಗ್ತಿದ್ದೆ, ನೋಡ್ತಿದ್ದೆ. ಕನ್ನಡ ಮೇಲೆ ನಮ್ಮದು ತುಂಬ ಪ್ರೀತಿ ಇತ್ತು. ಅದಾದ್ಮೇಲೆ ಸ್ಟಾರ್ಟ್ ಮಾಡಿದೆ ನಾನು. ಯಾಕೆ ನಾವು ಮಾಡಬಾರ್ದು, ನಾವು ಮಾಡಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡಿ ನಾವು ಕನ್ನಡ ಮೇಲೆ ಇರ್ತಿದ್ವಿ, ನಾನು ತೋರಿಸ್ತಿದ್ದೆ. ಆಟೋಮೆಟಿಕ್ ಎಲ್ಲರೂ ಜೊತೆ ಬಂದರು ಮಾಡೋಣ ಅಂತ ಎಲ್ಲರೂ ಇದು ಮಾಡ್ತಾ ಇದ್ವಿ. ನಿಮ್ಮದು ಈ ಫಸ್ಟ್ ವಿಡಿಯೋ ಲಾಗ್ ಸ್ಟಾರ್ಟ್ ಮಾಡಿದಲ್ಲ, ಫಸ್ಟು ವಿಡಿಯೋ ವೈರಲ್ ಆಗಿದ್ದು ಯಾವುದು, ಅದೆಷ್ಟು ವ್ಯೂಸ್ ಆಯಿತು? ಅದು ಫಸ್ಟ್ ವಿಡಿಯೋ ಬಂದು ಒಬ್ಬ ಕನ್ನಡ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೆಟ್ಟ ಅವಧಿ ಸಭೆಯನ್ನು ಬೈದಿರ್ತಾನೆ. ಅಲ್ಲಿ ಹೋಗಿ ಅವನ ಹತ್ರ ಮಾತಾಡಿ ಅವನ ಕ್ಷಮಾಪಣೆ ಕೇಳಿಸಿದೆ. ಅದೇ ಫಸ್ಟ್ ವಿಡಿಯೋ ನಂದು. ಚಾನಲ್ ಸ್ಟಾರ್ಟ್ ಆಗಿದೆ ಫಸ್ಟ್ ವಿಡಿಯೋ ಅದೇ ನಂದು. ವ್ಯೂಸ್ ಬಂದು ಆಲ್ಮೋಸ್ಟ್ 2 ಮಿಲಿಯನ್ ಹೋಗಿತ್ತು. 2 ಮಿಲಿಯನ್ ಹೋಗಿತ್ತು, 200K ಲೈಕ್ಸ್ ಇತ್ತು. ಸಾಮ್ರಾಟ್ ಅರುಣ್ ಅವರೇ, ನೀವು ಸ್ಕೂಲ್ ಲಾಸ್ಟ್ ಎಲ್ಲಿ ಓದಿದ್ದು, ಎಲ್ಲಿ ಎಷ್ಟೇ ಕ್ಲಾಸ್ ತನಕ ಓದಿದ್ದು, ಮತ್ತು ನಿಮ್ಮದು ಇದು ಬಿಟ್ಟು ಕರ್ನಾಟಕ ಬಿಟ್ಟು ಬೇರೆದೇನಾನ ಆ್ಯಕ್ಟಿಂಗು, ಕ್ಲಾಸಿಂಗ್, ಡ್ಯಾನ್ಸ್, ಬೇರೆ ಪ್ಯಾಷನ್ ನಿಮ್ಗೆ ಏನು ಮಾಡಬೇಕು ಅಂತ ಏನಾನ ಬೇರೆದೇನಾನ ಏನೋ ಡ್ರೀಮ್ ಇದೆಯಾ? ಇದು ಬಿಟ್ಟು ನಾನು ಓದಿದ್ದು ಬಂದು 8ನೇ ಕ್ಲಾಸ್ ಲಾಸ್ಟು. ಯಾಕಂದರೆ ಆ್ಯಕ್ಸಿಡೆಂಟ್ ಆಯಿತು ಬಿಟ್ಬಿಟ್ಟು ನನಗೆ 8ನೇ ಕ್ಲಾಸ್ ಲಾಸ್ಟ್ ಓದಿದ್ದು. ಮತ್ತು ನಾನು ಬೇರೆ ಗೋಲ್ ಅನ್ನೋದೇನಿಲ್ಲ. ನಾನು ಕನ್ನಡ ಉಳಿಸ್ಬೇಕು. ನಾನು ಹೋಗೋಷ್ಟಿಗೆ ನಾನೊಂದು ಕನ್ನಡ ಬಗ್ಗೆ ಏನಾದರೂ ಒಂದು ಮಾಡಬೇಕು ನನ್ನ ಕನಸಿತ್ತು. ಬೇರೆ ಯಾವುದೇ ಗೋಲ್ ಅನ್ನೋದಿಲ್ಲ. ಇವತ್ತೇ ಕನ್ನಡ ಅನ್ನೋದು ಮಾತ್ರ ನಾನು ಬೇರೆ ಏನಿಲ್ಲ. ಈಗಿನ ಯುವ ಪೀಳಿಗೆಗೆ 28 ವರ್ಷ, 18 ವರ್ಷ ಮತ್ತು ಈಗಿರೋ ಟೀನೇಜ್ಗೆ ಹುಡುಗರಿಗೆ ಅಂದರೆ ಕೆಲವರು ಗೋಲ್ ಮಾಡ್ತಾ ಇದ್ದಾರೆ, ಕೆಲವರು ಗೊತ್ತಿಲ್ದಿರೋ ಸುಮ್ಮನೆ ಅಲ್ಲಿ ಇಲ್ಲಿ ಆ ಥರ ನಡೀತಿದೆ. ಆದರೆ ಅವ್ರಿಗೆಲ್ಲ ನೀವು ಏನು ಹೇಳ್ತೀರ? ಪ್ಲಸ್ ಮತ್ತು ಈ ಕನ್ನಡದ ಬಗ್ಗೆ ಮಾತಾಡಿದ್ರೆ ಹಿಂದಿ ಮಾತಾಡೋರು, ಕನ್ನಡ ಮಾತಾಡ್ತಿರೋ ಹಿಂದಿಯವ್ರು ಕೇಳಿದೆ. ನಮ್ಮ ಕನ್ನಡ ಈಗ ಆದಷ್ಟು ಕರ್ನಾಟಕದಲ್ಲಿ ಜಾಸ್ತಿ 30-40% ಆಗಲೇ ಬೇರೆ ಭಾಷೆದವ್ರು ಮಾತಾಡ್ತಾರೆ. ಕನ್ನಡದವ್ರು ಮಾತಾಡ್ತಲ್ಲ, ಕನ್ನಡ ಮಾತಾಡೋದು ಕಮ್ಮಿ ಜನ ಆಗಿದ್ದಾರೆ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ಮತ್ತು ಯುವ ಪೀಳಿಗೆಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಪ್ರೆಸೆಂಟ್ ಚಿಕ್ಕ ಮಕ್ಕಳು ಅಂದರೆ ಒಂದು 18, 19, 20 ಇರೋರಿಗೆ, ಟೀನೇಜ್ ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ, ಏನಾದರೂ ಒಂದು ಮುಂದೆ ಬಂದು ಸಾಧನೆ ಮಾಡಬೇಕು, ಗೋಲ್ ಅಂತ ಇಟ್ಕೊಂಡು ಮುಂದೆ ಬಂದು ಏನಾದರೂ ಒಂದು ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ, ಇವಾಗ ಪ್ರೆಸೆಂಟ್ ನೀವು ಹೇಳಿದ್ರಲ್ಲ ಕನ್ನಡ ಮಾತಾಡಲ್ಲ ಹಂಗೆ ಹಿಂಗೆ ಅಂತ, ನಾವು ಅವ್ರಿಗೊಂದು ಕಲಿಸ್ಕೊಡೋಣ. ನಾವು ಅವ್ರಿಗೆ ಏನಾರ ಮಾತಾಡ್ತಾರೆ ಅವರು ಅದನ್ನು ಅದರಲ್ಲೇ ಮಾತಾಡ್ತಾರೆ. ನಾವು ಏನು ಅಂದರೆ ಏನು ಅಂತಾರೆ, ಏಮಿ ಅಂದರೆ ಏಮಿ ಅಂತಾರೆ. ತೆಲುಗು ಆಗಲಿ ಕನ್ನಡ ಏನೇ ಆಗಲಿ ನಾವು ಒಂದು 15 ಜನ ಗಡು ಕೊಡೋಣ. 15 ಜನ ಕರೀತಾರೆ, ಇಲ್ಲ ನಾವು ಕಳಿಸ್ಬಿಟ್ಟು ಅವ್ರಿಗೆ ಇದು ಮಾಡೋಣ ಅಂತ ನನ್ನ ಮೈಂಡಲ್ಲಿದೆ. ಎಲ್ರಿಗೂ ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಲೀರಿ, ಅವ್ರಿಗೂ ಒಂದು ಸ್ವಲ್ಪ ದೊಡ್ಡ ಅವಕಾಶ ಕೊಡೋಣ. ಕಲ್ತಿಲ್ಲ ಅಂದಮೇಲೆ ಇವತ್ತು ಅವ್ರು ತೋರಿಸ್ತಾರೆ. ನಿಮ್ಮ ಜೀವನದಲ್ಲಿ ಈ ವಿಡಿಯೋ ಮಾಡಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿ ಇಲ್ಲಿ ಹೋಗ್ತಿರ್ತೀರಾ, ವಿಡಿಯೋ ಮಾಡ್ತಾ ಇರ್ತೀರಾ, ಎಲ್ಲಾದರೂ ಏನಾನ ಬ್ಯಾಡ್ ಫೇಸ್ ಇದ್ದು ಮತ್ತು ಏನಾನ ಅವಮಾನ ಆಗಿರೋದು, ಇಲ್ಲ ಯಾರನ್ನ ಬೈದಿರೋದು, ಎಷ್ಟೊಂದು ವಿಡಿಯೋ ಮಾಡ್ತಿರ್ತೀರಲ್ಲ, ಏನಾದರೂ ನಿಮಗೆ ಏನಾನ ಎಫೆಕ್ಟ್ ಆಗಿದೆ, ಏನಾನ ಆಗಿದ್ದಾರೆ, ಏನು ಮಾಡ್ತಾರೆ? ತುಂಬಾ ಇದೆ, ಹೇಳೋಕ್ಕಾಗ್ತಿರೋಷ್ಟಿದೆ. ಜೊತೆಲಿರೋರು, ಆಗ್ತಿರೋರು ತುಂಬ ಜನ ಮಾತಾಡಿದ್ದಾರೆ. ನೀನೇನು ಮಾಡ್ತೀಯಾ ಅದು ಪೊಲೀಸರು ಸಮೇತ ಪ್ರತಿಯೊಬ್ಬರೂ ಮಾಡಿದ್ದಾರೆ. ತುಂಬ ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರಿ, ಎಲ್ಲ ಆಯಿತು. ಕೊನೆ ಟೈಮ್ ಬಂದು ನಾನು ಏನೋ ವೀಡಿಯೋದಲ್ಲಿ ನನ್ನ ಓನ್ ಒರಿಜಿನಲ್ ಹೇಳ್ತೀನಿ. ನಾನು ವೀಡಿಯೋದಲ್ಲಿ ಏನು ಇವರು ಈ ಥರ ಮಾಡ್ತಾಯಿದ್ದಾರೆ ಅಂತ ನಾನು ಅಂದ್ಕೊಂಡೆ. ನೋಡಿ, ಅವಕಾಶ ಸಿಕ್ತು, ಹೇಳಕ್ಕೆ ದೇವ್ರ ಅನುಗ್ರಹ, ವಿಡಿಯೋ ಮಾಡೋಕ್ಕೆ ಆಯಿತು. ನಿಮ್ಮಂಥವ್ರು ಇನ್ನೂ ಭಾಳ ಜನ ಉಟ್ಕೋಬೇಕು, ಕನ್ನಡಕ್ಕೆಲ್ಲ ತುಂಬ ಬೆಂಬಲ ಬರಬೇಕು. ನಿಮ್ಮನ್ನ ನೋಡಿ ನಮ್ಮ ಚಾನಲ್ ಬಗ್ಗೆ ಏನು ಹೇಳ್ತೀರಾ, ಮತ್ತು ದರ್ಶನ್ ಫುಡ್ ಚಾನಲ್ ಬಗ್ಗೆ ಇದು ಮಾತಾಡಿದ್ದು ಸಂದರ್ಶನ ನಿಮಗೆ ಏನು ಅನಿಸ್ತು? ಇದೆಲ್ಲ ನೋಡ್ತಾ ಇದ್ದಾರೆ ಏನು ಅನಿಸ್ತು? ಓಕೆ, ನನಗೇನು ಅನಿಸ್ತು ಅಂದರೆ, ಒಳ್ಳೆ ಸಂದೇಶ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಒಂದೇ ಎಲ್ಲರೂ ಹೇಳೋಕೆ ಇಷ್ಟೇ. ನಾನು ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡನೂ ಅದರಲ್ಲಿ ತೊಗೊಂಡಿದ್ದಾರೆ ಒಂದು ಭಾಗ ಆಗಿ. ಅದನ್ನು ಕುದಿಸು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಇಷ್ಟೇ ಕೇಳ್ಕೊತೀನಿ. ಅವ್ರನ್ನೂ ಸ್ವಲ್ಪ ಆರ್ಟಿಸ್ಟು ತುಂಬ ಏನೇನು ಇದೆ ಅವ್ರದ್ದು ನೀವು ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ, ನಮ್ಮ ಕನ್ನಡಕ್ಕೂ ಸಪೋರ್ಟ್ ಮಾಡಿ, ಬಿಟ್ಬಿಡ್ಬೇಡಿ. ನಮ್ಮ ಕನ್ನಡ ನಮಗೆ ನಾಳೆ ದಿನ ನಮ್ಮ ಕನ್ನಡ ಇಂಪಾರ್ಟೆಂಟ್ ನಮಗೆ. ಅವ್ರಿಗೂ ತುಂಬ ಸಪೋರ್ಟ್ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿದ್ದೀರಾ ಯುವ ಸಾಮ್ರಾಟರ ಅರುಣ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಬಹುಮಾನ. ತುಂಬ ಥ್ಯಾಂಕ್ಸ್.
ಥ್ಯಾಂಕ್ ಯು. ಇದೇ ಥರ ನೀವು ಎಲ್ಲ ಕರ್ನಾಟಕ ಎಲ್ಲ ಕಡೆ ಇದೇ ಥರ ಹೋರಾಟ ಮಾಡಿ ನಿಮ್ಗಿನ್ನ ಜಾಸ್ತಿ ಬೆಂಬಲ ಕೊಡಿ ಕರ್ನಾಟಕ ಅಭಿಮಾನಿಗಳು ನಮ್ಮ ಚಾನಲ್ಗೆ. ನಿಮಗೂ ಒಳ್ಳೇದಾಗಲಿ, ನಿಮಗೆ ಕರ್ನಾಟಕ ಕೊಟ್ಟೆ ಅಂತ ಅಭಿಮಾನಿ ನಿಮ್ಗೆ ಅಭಿಮಾನಗಳಾಗಲಿ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ದರ್ಶನ್ ಯೂಟ್ಯೂಬ್ ಚಾನಲ್ ಎಂಡ್ ಮಾಡೋಣ. ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.